ಹನುಮಂತಪ್ಪ ಏಟತ್ರ ಇದಪ್ಪ ನೀನು ಇಷ್ಟ ದೂರಾಗೆ ನಮ್ ಬಿಟ್ಲ ಎಲ್ಲವನೇ ತೋರಿಸಿ ಹೇಳ್ಬಿಡಪ್ಪ. ಬಟ್ಟ ಪಾಪ ನನ್ ಮೊಮ್ಮಗಳು ನನ್ ವಯಸ್ಸಿಗೆ ಬಟ್ಟಾವಳೆ. ಇಲ್ಲಿ ಪಂಚಾಂಗ ಆಗ್ಲೇ ಸುಡ್ಗಾಡಲ್ಲಿರೋ ಗುಂಡಿ ಹತ್ರ ಹೋಗ್ಬಿಟ್ಟವನೇ. ಈ ಡೋಲು ಪಿಪಿ ಬೆರಳು ಈಗ್ಲಾಗ್ಲೂ ನೆಗಡ್ ಬಿಡಂಗ. ಆದಷ್ಟು ಬಿಡ್ಲಿ ನಮ್ ಬಿಟ್ಲನ್ ತೋರ್ಸ್ಬಿಡಪ್ಪ ಹನುಮಂತಪ್ಪ. ಹಲೋ, ನಾನು ರಂಭಾ, ಎಲ್ಲಿದ್ದೀರಾ? ಇಲ್ಲಿ ನಾನು ವಿವೇಕಾನಂದ ಪಾರ್ಕ್ ನಲ್ಲಿ ಇದ್ದೀನಿ. ಕಾರ್ ಕೆಟ್ಟೋಗಿದೆ, ರಿಪೇರ್ ಮಾಡಿಸ್ತಾ ಇದ್ದೀನಿ. ನೀವ್ ಅಲ್ಲೇ ಇರಿ, ನಾನೇ ಬರ್ತೀನಿ. ಹಲೋ, ನೀನ್ ಯಾಕೆ ಬರ್ತೀಯ? ನಾನೇ ಬರ್ತೀನಿ. ಇವತ್ತು ರಘುರಾಮ್ ಅವ್ರ ಮಗಳ ಮದ್ವೆಗೆ ಹೋಗೋದ್ ಬೇಡ್ವಾ? ಅಲ್ಲೇ ಇರಿ, ಬರ್ತೀನಿ. ಹಲೋ ಹಲೋ, ನೀನ್ ಏನೋ ಮಾಡ್ತಿದ್ಯಾ? ಸಾರಿ ಸರ್. ನಾನು ನನ್ನ ಹೆಂಡತಿ ಮದುವೆಗೆ ಹೋಗ್ಬೇಕು, ಬೇಗ ರಿಪೇರಿ ಮಾಡು. ಏನು ಏನಂದ್ರೆ ನಿಮ್ಮ ಹೆಂಡತಿ ಮದುವೆಗೆ ಹೋಗ್ಬೇಕಾ? ನಾನು ಹೆಂಡತಿ ಬೇಗ ರೆಡಿ ಮಾಡ. ಆಯ್ತು. ರಘುರಾಮ್ ರಂಭಾ ಫೋನು. ಅಯ್ಯೋ, ಬಟ್ಟೆ ಬೇರೆ ಚೇಂಜ್ ಮಾಡ್ಬೇಕು. ಇದೇರೇ ಇದು ಸರ್? ಈ ಕಾರ್ ಓನರ್ ಸೇಮ್ ನಿಮಗೆ ಇದ್ದಾರೆ. ಓ ಸರ್, ಓನರ್ ಸರ್. ಸರ್, ಈ ಪ್ರಪಂಚದಲ್ಲಿ ಒಬ್ಬರ ತರ 7 ಜನ ಇರ್ತಾರೆ. ಅದು ದೇವ್ರ ಸೃಷ್ಟಿ. ಅದು ನಿಂಗೆ ಅರ್ಥ ಆಗಲ್ಲ. ಬೇಗ ಕೆಲಸ ಮಾಡಯ್ಯ. ಓಕೆ ಸರ್, ಓಕೆ. ಇವಳು ಬಂದ್ಬಿಟ್ಲಲ್ಲ. ಯಾಕ್ರಿ, ಕಾರ್ ಕೆಟ್ಟೋಯ್ತಾ? ಕೆಟ್ಟೋಗಿದೆ. ನೀನೋಗಿ ಹಿಂದೆನೆ ಬರ್ತೀನಿ. ಅರೆ, ಇದು ಒಳ್ಳೆ ತಮಾಷೆ ಆಯ್ತಲ್ಲಪ್ಪ. ಸರ್, ಈಗ ನಿಮ್ಮಂಗೆ ಇರೋರೊಬ್ರು ಇದೇ ಜಾಗದಲ್ಲಿ ಇಲ್ಲೇ ನಿಂತ್ಕೊಂಡಿದ್ರು. ಕರೆಕ್ಟ್, ನೀವು ನೋಡಿದ್ರಲ್ಲ? ಅಯ್ಯೋ, ನಾನು ಅವ್ರನ್ನ ಮುಂಚೆನೆ ನೋಡಿದ್ದೀನಿ. ಇರಿ, ನಾನು ಹೇಳ್ತಾ ಇರ್ಲಿಲ್ವಾ, ಕಾವಿ ಡ್ರೆಸ್ ಹಾಕೊಂಡು ನಿಮ್ ಹಾಗೆ ಇದಾರೊಬ್ರು. ಅವ್ರೆಲ್ಲೋದ್ರು? ಗಾಡಿ ರೆಡಿ ಮಾಡಿ. ನಾನ್ ಕಾಲೇಜ್ ಡೇಸ್ ಅಲ್ಲಿ ಇರುವಾಗ ಆಗಾಗ ಈ ಪಾರ್ಕ್ ಬರ್ತಾ ಇದ್ದೆ. ಅದಕ್ಕೆ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಹೋಗೋಣ ರೀ. ಈ ಬಿಸಲ್ಲ ಗಾಡಿ ರೆಡಿ ಮಾಡಿ. ನೋಡು, ನಿಧಾನವಾಗಿ ರೆಡಿ ಮಾಡು. ಬನ್ರಿ, ನನ್ ಮಾತು ಕೇಳಿ. ಯಾರಯ್ಯ ಕಾರ್ ಅಡ್ಡ ನಿಲ್ಸಿರೋದು? ಯಾವನಗ್ರಿ ಗೊತ್ತು? ನಾನ್ಯಾರು ಕೇಳ್ತೀರಿ? ನೀನ್ ತಾನೇ ಇಲ್ಲಿರೋದು. ಎಲ್ಲಿ ಹೋಗ್ತಾ ಇದೀರಾ ರೀ? ಒಬ್ಬ ಸೂಟ್ ಹಾಕೊಂಡ್ ಅರ್ಚಾಡ್ದ, ಇನ್ನೊಬ್ಬ ಕಾವಿ ಹಾಕೊಂಡು ಎಗರಾಡ್ತಾನೆ. ನೀವು ತೋಳ ಡ್ರೆಸ್ ಹಾಕೊಂಡು ನಿಗರಾಡ್ತೀರಾ. ಯಾವನಗ್ರಿ ಗೊತ್ತು? ಕಾವಿ ಹಾಕೊಂಡಿದ್ದವ್ರು ಎಲ್ಲಿ ಹೋದ್ರು? ಯಾವನ ಕಾವಿ ಡ್ರೆಸ್ ಹಾಕೊಂಡು ಇಲ್ಲೇ ಅಡ್ಡಾಡ್ತಿದ್ದ ನೋಡಿ. ಯಾವ ಕಡೆಗೆ ಹೋದ್ರು? ಯಾವ ನನ್ನ ಮಗ ನೋಡ್ದ? ಇದೊಳ್ಳೆ ಚೆನ್ನಾಗಿದೆ, ಇಲ್ಲ ಸುತ್ತಾರ್ಬೇಕು ಹುಡುಗ್ರಿ. ನಿಮ್ಮನ್ ಕಟ್ಕೊಂಡು ಇರ್ತೀನಿ ಅಂದ್ರಲ್ಲ, ಎಲ್ಲಿ ಹೋದ್ರು? ಅಯ್ಯೋ, ಕೃಷ್ಣ 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 ಕೃಷ್ಣ. ಈ ಹೆಂಡತಿ ಟೈಮ್ ಸೆನ್ಸ್ ಇಲ್ಲ. ಸಿಗಾಕೊಂಡು ಒದ್ದಾಡದೆ ನಮ್ ಕೆಲಸ ಆಗೋಯ್ತು. ಎಲ್ಲಿ ಹೋಗಿದ್ರಿ ನೀವು? ಎಲ್ಲೂ ಹೋಗ್ಲಿಲ್ಲ, ಇಲ್ಲೇ ಇದ್ದೆ. ನಿಮ್ಮನ್ನ ಎಲ್ಲೆಲ್ಲಿ ಹುಡುಕ್ತಾ ಇದ್ದೆ ಗೊತ್ತಾ? ನಿನಗೆ ಕಾಯ್ತಿದ್ದೆ. ಟೈಮ್ ಯಾಕೆ ವೇಸ್ಟ್ ಮಾಡ್ತಿದ್ಯಾ? ಬಾ. ಸರಿ, ಬನ್ನಿ. ಆ ಕಡೆ ಬೇಡ, ಈ ಕಡೆ ಹೋಗೋಣ. ಬಾ, ಇಲ್ಲಿ ಹೋಗೋಣ. ಬಾ. ಊಸರವಳ್ಳಿ ನನ್ನ ಮಗನೇ, ಇಬ್ಬಿಬ್ರು ಎಂಟ್ರ ಜೊತೆ ನಡೆಸ್ತೀಯ ಸರ್ಸಾಸಲ್ಲಪ್ಪನ. ಮನ್ಮತ ನನ್ ಮಗ ಪಾಂಡು ರಂಗ. ಸ್ವಲ್ಪ ಬಿಟ್ರೆ ಡೀಟೇಲ್ ಆಗಿ ಹೇಳ್ತೀನಿ. ಏನ್ ಡೀಟೇಲ್ ಹೇಳೋದು? ನಾನ್ ಮದುವೆ ಮಾಡ್ಕೋಬೇಕು ಅಂತಿರೋ ಹುಡುಗಿ ಜೊತೆ ನೀನ್ ಮದುವೆ ಮಾಡ್ಕೊಂಡು ನನ್ನ ಈ ಬಾಳ್ನ ಎಕ್ಕುಟ್ಟಿಸ್ಬಿಟ್ಟು ಈಗ ಏನೇ ಡೀಟೇಲ್ ಹೇಳೋದ್ ನೀನು? ನನ್ ತಂಗಿಗೆ ಮರಳು ಮಾಡಿ ಮದುವೆ ಮಾಡ್ಕೊಂಡ್ಬಿಟ್ಟು ನನ್ನ ಬೀದಿ ಆಲಿಸ್ತಾ ಇದೀಯಾ? ಡೀಟೇಲ್ ಏನ್ ಹೇಳೋದ್ ನೀನು? ನಡಿ ಸ್ಟೇಷನ್ಗೆ. ನೀವ್ ಯಾಕೆ ನನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀರ ಅಂತ ನನಗೆ ಗೊತ್ತು. ನೀನು ರಂಭಾನ್ ಮದುವೆ ಆಗ್ಬೇಕು, ನೀನು ಪ್ರೇಮ ಆಸ್ತಿ ನೋಡಿಬೇಕು, ಅಷ್ಟೇ ತಾನೇ? ಕರೆಕ್ಟ್. ಮ್ಯಾಟ್ರ್ ಗೊತ್ತಾಯ್ತಲ್ಲ, ನಡಿ. ಆದ್ರೆ ಒಂದ್ ಚಿಕ್ಕ ಪ್ರಾಬ್ಲಮ್ ಇದೆ. ರಂಭಾ ನಿಮ್ಮನ್ನ ಮದುವೆ ಆಗ್ತಾಳೆ ನೀವ್ ಹೇಗೆ ಅನ್ಕೊಂಡ್ರಿ? ಅವಳು ವಯಸ್ಸಲ್ಲಿ ಚಿಕ್ಕವಳು, ಅಂದವಾಗಿದ್ದಾಳೆ, ಬುದ್ಧು ಅಂತೆ ಕೂಡ. ನೀವು ಒಕ್ರೊಕ್ರಾಗಿದ್ದೀರಾ, ಐಲ್ತರ ಆಡ್ತೀರಾ, ಮುದಿಗೂಬೆ ಬೇರೆ. ನೀವೇನ್ ಹೇಳ್ತೀರಾ? ಹೌದು, ನೀವ್ ಹೇಳೋದೆಲ್ಲ ತಪ್ಪು ಅಂತ ಒಪ್ಕೊಳಕ್ ಆಗೋದಿಲ್ಲ. ಐಲು ಈ ಮುದಿಗೂ ನೋಡು, ರಂಭಾನ್ ಎಪ್ಸೋದ್ ಹಾಗೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅದು ನಿನ್ನಿಂದ ಸಾಧ್ಯ ಇಲ್ಲ ಬಿಡು. ಅವಳು ಒಪ್ಸಕ್ ನನ್ನಿಂದ ಮಾತ್ರ ಸಾಧ್ಯ. ನಿಮ್ಮ ಮಾವನು ಮೋಸ ಮಾಡಿ ಮದುವೆ ಮಾಡ್ಕೊಂಡಿದ್ ನಾನು. ನನಗಿಂತ ನಿಮ್ಮ ಮಾವ ನೀನ್ ಹೆಚ್ಚಾಗಿ ಪ್ರೀತಿಸ್ತಾನೆ ಅಂತ ಹೇಳ್ತೀನಿ. ಹೇಳಿದ್ರೆ ಅವಳು ನನ್ನ ನಂಬ್ತಾಳೆ. ಒಂದು ಸಿಂಪತಿ ಒಟ್ಟು ಗ್ಯಾರಂಟಿ. ಹೌದಾ?
ಯೋಚನೆ ಮಾಡು. ಹೌದ್ ಕಣ, ಸ್ವಲ್ಪ ಯೋಚನೆ ಮಾಡೋದು ಒಳ್ಳೇದು ಕಣ. ನೀನು ಯೋಚನೆ ಮಾಡು. ನಾನು ಅವಳ ಹತ್ರ ಹೋಗಿ ನಿಮ್ಮ ಅಣ್ಣ ತುಂಬಾ ಒಳ್ಳೆಯವನು, ನಾನೇ ಆಸ್ತಿಗೆ ಆಸೆ ಪಟ್ಟು ಮೋಸ ಮಾಡಿ ನಿನ್ನ ಮದುವೆ ಮಾಡ್ಕೊಂಡೆ ಅಂತ ಹೇಳ್ತೀನಿ. ಅವಳು ನನ್ನ ನಂಬ್ತಾಳೆ. ಆಗೆಲ್ಲ ಸಿಂಪತಿ ಓಡಿಸು ನಿಮ್ಗೆ ಬೀಳುತ್ತೆ. 24 hours ಟೈಮ್ ಕೊಡಿ, ಅವರಿಬ್ಬರು ನಾನು ಒಪ್ಪಿಸ್ತೀನಿ. ನಾಳೆ ಇದೇ ಜಾಗದಲ್ಲಿ ಇದೇ ಟೈಮ್ಗೆ ಎಲ್ಲ ಮೀಟ್ ಮಾಡೋಣ. ನಾವು ಜೊತೆಲಿ ಬರ್ತೀವಿ. ನೀನ್ ಮೋಸ ಮಾಡ್ಬಿಟ್ರೆ ಏನ್ ಮಾಡೋದು? ಕೋತಿ ತರ ಇರೋ ನಿಮ್ಮ ಎಡ್ವರ್ಟ್ ಬುದ್ಧಿಗಳನ್ನ ನೋಡಿದ್ರೆ ಏನೋ ಆಗಿದೆ ಅಂತ ತಿಳ್ಕೊತಾರೆ. ಅವರಿಬ್ರು ನಿಮ್ಮಷ್ಟು ಮೂರ್ಖರಲ್ಲ. ಬರ್ಲಾ? ಬಾಯ್. ನಾವು ಇವನನ್ನ ನಂಬಕ್ಕಾಗೋದಿಲ್ಲ. ಇವನು ಜಗಮಲ್ಲ ಬಡ್ಡಿ ಮಗ. ನಾಳೆ ಬರ್ತಾ ಜೊತೆಲಿ ಬೇರೆ ಯಾರನ್ನಾರು ಕರ್ಕೊಂಡ್ ಬಂದ್ಬಿಟ್ರೆ? ಬೇರೆ ಯಾರನ್ನ ಯಾಕೆ ಕರ್ಕೊಂಡ್ ಬರ್ತಾರೆ? ಅಯ್ಯೋ, ನಿನ್ಗೆ ಅರ್ಥ ಆಗಲ್ಲ. ಯಾರಾದ್ರೂ ರೌಡಿಗಳನ್ನ ಕರ್ಕೊಂಡ್ ಬಂದ್ಬಿಟ್ರೆ ನಮ್ಗೆ ಧರ್ಮದ ಏಟ್ ಗಟ್ಟಿ. ಒಂದ್ ಕೆಲಸ ಮಾಡೋಣ, ಏನು? ನಾವೇ ಮಾರು ವೇಷದಲ್ಲಿ ಬಂದ್ಬಿಡೋಣ. ಸಖತ್ ಐಡಿಯಾ. ರಾಜ ಬೇರೆ ರಾಜಗಂಭೀರ ಸುಮ್ನಿರ, ಹೇಳಕ್ ಇದೇ ಜಾಗನ? ನಿಮ್ ವೇಷದ ಬಗ್ಗೆ ಐಡಿಯಾ ಕೊಡಕ್ ಬಂದಿದ್ದೀನಿ ಸರ್. ನೀನೇನ್ ಐಡಿಯಾ ಕೊಡ್ತೀಯ? ಹೋಗ. ವೀರಪ್ಪನ ಮತ್ತೆ ಬಿನ್ ಲಾಡನ್ ಗೆಟಬಲ್ ಬಂದ್ರೆ ಯಾರಿಗೂ ಗೊತ್ತಾಗಲ್ಲ. ಹೊಸ ಕಾಂಬಿನೇಷನ್. ಓ, ವೀರಪ್ಪನ್ ಬಿನ್ ಲಾಡನ್, ಗುಡ್ ಐಡಿಯಾ. ಚೇಟು ಬಿನ್ ಲಾಡನ್ನೇ. ಹಲೋ, ಪೊಲೀಸ್ ಕಮಿಷನರಾ? ಹೌದು. ಇಲ್ಲಿ ವಿವೇಕಾನಂದ ಪಾರ್ಕ್ ನಲ್ಲಿ ಇಬ್ರು ಮುಖ್ಯವಾದ ವ್ಯಕ್ತಿಗಳು ಬಂದಿದ್ದಾರೆ. ಯಾರ್ರಿ ಅದು? ಬಿನ್ ಲಾಡನ್, ವೀರಪ್ಪನ್. ವೀರಪ್ಪನ್ ಸತ್ತೋದಲ್ರಿ? ಇಲ್ಲ, ಸತ್ತಿರೋನ್ ಡೂಪ್ಲಿಕೇಟ್ ರೀ, ಇಲ್ಲಿರೋನೇ ಒರಿಜಿನಲ್. ಹಾ, ಯಾವುದೇ ಕ್ಷಣದಲ್ಲಿ ಆ ಗುಳ್ಳೆ ಮೇರಿ ಬರ್ಬೋದು. ನನಗೆ ಒಂದ್ ಅರ್ಥ ಆಗ್ತಾ ಇಲ್ಲ. ನಮ್ಮನೆ ವಿಚಾರ ಮಾತಾಡುವಾಗ ನಾವಿರಬಾರ್ದು ಅಂದಲ್ಲ, ನಾವಿದ್ರೆ ಒಳ್ಳೇದಾಗ್ತಿತ್ತಲ್ವ? ನಿಮ್ ಕೋತಿ ಮೂತಿಗಳನ್ನ ಅಲ್ಲ, ನಿನ್ ಕೋತಿ ಮೂತಿ ನೋಡ್ಬಿಟ್ರೆ ಏನೋ ಎಡವಟ್ಟಾಗಿದೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಬೈತಾನೆ ಹೇಳ್ದ ಅವನು. ಹಾಳಾಗೋಲಿ ಬಿಡು. ಸ್ವಲ್ಪ ಹೊತ್ತಿಗೆ ನನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ಬಿಡ್ತದೆ. ನನ್ನ ತಂಗಿ ಆಸ್ತಿ ನನಗೆ ಸೇರ್ತಿದ್ದಾಗೆ ಆ ನನ್ನ ಮಗ ಫೈನಾನ್ಸರ್ ಸಾಲ ತೀರ್ಸ್ಬಿಡ್ತೀನಿ. ನಾನಾಗ್ಲೇ ಒಬ್ಬ ಲಾಯರು, ಒಬ್ಬ ಪುರೋಹಿತರನ್ನ ರೆಡಿ ಮಾಡಿದ್ದೀನಿ. ಆ ಲಾಯರು ಆ ಕಿರಿಕ್ ನನ್ನ ಮಗನ ಒಳಗಡೆಯಿಂದ ಹೊರಗಡೆ ಕರೆದು ಒಳಗಡೆ ತಪ್ತಾನೆ. ಪುರೋಹಿತರು ನನ್ನನ್ನ ಒಳಗಡೆ ಕರೀತಾರೆ. ಆಮೇಲೆ ನಾನು ರಮ್ಮ ಒಳಗಡೆ ಹೋಗ್ತೀವಿ. ಆಮೇಲೆ ನಾವಿಬ್ರು ಆಕಾಶದ ಎತ್ತರಕ್ಕೆ ಏರಿ ಮೋಡದ ಮಧ್ಯದಲ್ಲಿ ತೇಲಾಡ್ತಿರ್ತೀವಿ. ಇನ್ನೂ ಎತ್ತರಕ್ಕೆ, ಇನ್ನೂ ಎತ್ತರಕ್ಕೆ, ಇನ್ನೂ ಎತ್ತರಕ್ಕೆ. ಹೇಳ್ಕೊತಾ ಇದೀವಿ. ಇಲ್ಲ, ಕರೆಕ್ಟ್ ಆಗಿ ಹೋಗ್ತಾ ಇದೆ. ಇನ್ನೂ ಎತ್ತರಕ್ಕೆ. ನೋಡ್ ನಮ್ಮ ಮನೆ ಬರನ್ನ ಎಲ್ಲ ನಿನ್ ಕುಳ್ಳನ್ ಮಗನಿಂದಲೇ ಇದಾಗಿದ್ದು. ನನಗೇನ್ ಗೊತ್ತಿತ್ತು ಅವನು ಈ ತರ ಮಾಡ್ತಾನೆ. ನೀನು ಲಾಡನ್ನ? ನಾನು ಬೆನ್ಲೆಡನ್ ಅಲ್ಲ ಸರ್. ಈ ಮೀಸೆ ಎಲ್ಲಿ ಸಿಕ್ತು ವೀರಪ್ಪನ್? ಸಾರಿ ಸರ್, ತಮಾಷೆಗೆ ಅಂತ ಮಾಡಿದ್ವಿ. ಅದಿಷ್ಟು ಸೀರಿಯಸ್ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ. ನಾನು ತಮಾಷೆಗೋಸ್ಕರನೇ ಹೊಡೆದೆ. ಅದ್ ಸರಿ, ಈ ತರ ನಾಟಕ ಯಾಕೆ ಆಡಿದ್ರೆ? ನಮ್ಮನ್ನ ಚೀಟ್ ಮಾಡ್ಬೇಕು ಅಂತನ? ನಿಮ್ಮನ್ನ ನಾವು ಚೀಟ್ ಮಾಡಲಿಲ್ಲ ಸರ್. ನನ್ನ ಟೀಸ್ ಮಾಡೋದಕ್ಕೆ ಎಷ್ಟೋ ಧೈರ್ಯ ನಿಂಗೆ ನನ್ನ ಮಗನೇ? ನಿಮ್ಮನ್ನ ನಾನು ಟೀಸ್ ಮಾಡಲಿಲ್ಲ ಸರ್. ಅವ್ನು ಹೊಡಿಬೇಡಿ ಸರ್, ಬಿಟ್ಬಿಡಿ ಸರ್. ಯಾಕೆ? ಮನುಷ್ಯನಿಗೆ ಪ್ರಾಬ್ಲಮ್ ಇದೆ ಸರ್. ಏನ್ ಪ್ರಾಬ್ಲಮ್? ಅವನು ನಿಮ್ ತರ ಬಿಕ್ಲ. ಇಂಗ್ಲಿಷ್ ಮಾತಾಡಕ್ ಹೋದ್ರೆ ನಿಮ್ ತರ ಬಿಕ್ಕಲ್ತಾನೆ ಸರ್. ಡೋಂಟ್ ಬಿ ಅಪ್ಸೆಟ್ ಸರ್, ದಟ್ ಈಸ್ ನಾಟ್ ಹಿಸ್ ಫಾಲ್ಟ್. ಏನು ಅಂದಲ್ಲ, ಅದನ್ನ ಇನ್ನೊಂದ್ಸತಿ ಹೇಳು. ಏನ್ ಸರ್? ಅದೇ ಕೊನೆಯಲ್ಲೇನೋ ಹೇಳ್ದಲ್ಲ. ಓಹ್, ಅದ. ದಟ್ ಈಸ್ ನಾಟ್ ಹಿಸ್ ಫಾಲ್ಟ್ ಅಂದ್ರೆ ಕನ್ನಡದಲ್ಲಿ ಅರ್ಥ. ಏನ್ ದೊಡ್ಡ ಆಂಗ್ಲ ಪ್ರೊಫೆಸರ್ ಉದುರಿಸ್ಬಿಟ್ಟ ಇಂಗ್ಲಿಷ್ ನ ಕನ್ನಡದಲ್ಲಿ ಮಾಡ್ತೀಯ? ಅವನು ಹೇಳೋದು ದಿಟ ಸರ್. ನಮ್ಮಿಬ್ರಿಗೂ ಬಿಕ್ಲು ಸರ್. ಘಟೋದ್ಗಜ ನನ್ನ ಮಗ. ಕೈ ಒಳ್ಳೆ ಐರನ್ ರಾಡ್ ಇದ್ದಾಗಿದೆ. ಹೊಡೆದು ಇಟ್ಬಿಟ್ಟ. ಅಯ್ಯಮ್ಮ, ನಂಗೋಯ್ತಾ ಇದೆ. ನಿಂಗೆ? ನನಗೆ ತುಂಬಾ
ಏಯ್, ಏನ್ರದು ನಿಮ್ಮಿಬ್ಬರದು ಡಿಸ್ಕಷನ್? ಏನಿಲ್ಲ ನಥಿಂಗ್ ಸರ್. ಸರ್ ಕೈ ಎತ್ಬೇಡಿ ಸರ್. ಅವ್ನು ಇಂಗ್ಲಿಷ್ ಮಾತಾಡ್ತಾ ಇರೋ ನಾನು ನೋಡ್ಕೋತೀನಿ ಸರ್. ಏನು ಬೇಡ ಕಣ, ನನ್ನ ಹೆಂಡತಿ ಕಾರ್ ತರ್ತೀನಿ ಅಂತ ಹೇಳಿದಾಳೆ. ಆಗೋ ಬಂದೇ ಬಿಟ್ಲು. ಏಯ್, ಈ ಸತಿ ನಿಮ್ಮಿಬ್ಬರ ಮೇಲೂ ಸಾಕ್ದೆ ಬಿಟ್ಟಿದ್ದೀನಿ. ಫಂಕ್ಷನ್ 6 ಗಂಟೆಗೆ, ಲೇಟ್ ಆಯ್ತು, ಬೇಗ ಬನ್ರಿ. ಸರಿ ಕೂತ್ಕೋ ಕೂತ್ಕೋ ಕೂತ್ಕೋ. ಯಾಕೆ ಹಾಗೆ ಬಚ್ಚಿಟ್ಕೊಂಡೆ? ಅವಳು ಯಾರು ಗೊತ್ತಾ? ಆ ದಡಿಯ ನನ್ನ ಮಗನ ಹೇಳದ್ನಲ್ಲ ನನ್ನ ಹೆಂಡತಿ ಅಂತ. ಆ ನನ್ನ ಮಗನ ಹೆಂಡತಿ ಆಗೋದಕ್ಕೆ ಮುಂಚೆ ಅವಳು ನನ್ನ ಪಿಕ್ಚರ್ ಹೀರೋಯಿನ್ ಆಗಿದ್ಲು. ಓ ಏನು ಚೆಕ್ ಕೊಟ್ಟಿದ್ದೆ, ಬೌನ್ಸ್ ಆಗೋಯ್ತು. ಈಗ ಇಲ್ವೋ ಓ ಆ ಬಿಕ್ಲ ನನ್ನ ಮಗನಿಗೆ ವಿಷಯ ಏನಾದ್ರು ಗೊತ್ತಾದ್ರೆ ನಾನು ಎಲ್ಲಿ ಹೋಗ್ಬಿಟ್ಟಿದ್ದೆ ಮಾವ? ರಾತ್ರಿ ಮನೆಗೆ ಬರ್ಲಿಲ್ಲ. ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ? ಇಷ್ಟು ದೂರ ಇರೋ ನಿನಗೆ ಅಷ್ಟು ಭಯ ಆದ್ರೆ ಅಷ್ಟು ಹತ್ತದಲ್ಲಿದ್ನಲ್ಲ ನಾನು, ನನಗೆ ಎಷ್ಟು ಭಯ ಆಗಿರ್ಬೇಕು. ಏನ್ ಹೇಳ್ತಿದ್ದೀರಾ ಮಾವ? ಅದಾ ನೆನ್ನೆ ನನ್ನ ಹಳೆ ಸ್ನೇಹಿತ ಸಿಕ್ಕಿದ್ನಮ್ಮ, ರಾತ್ರಿ ಟ್ರೀಟ್ ಕೊಡಿಸ್ದ. ಹೇಗಿತ್ತು ಟ್ರೀಟು? ಅಯ್ಯೋ, ಆ ಟ್ರೀಟ್ ಕತೆ ಯಾಕೆ ಕೇಳ್ತೀಯ? ಅಪರೂಪಕ್ಕೆ ಸಿಕ್ಕಿದೀನಿ ಅಂತ ಹಿಂದೆ ಮುಂದೆ ಅದು ಇದು ವಿಪರೀತ. ಅಯ್ಯೋ, ನೋಡ್ಕೊಂತಾನೆ ತಿನ್ಬೇಕು. ನಾನೆಲ್ಲಿ ತಿಂದೆ? ಇದ್ ತಿನ್ನು ಮಗನೆ, ಅದ್ ತಿನ್ನು ಮಗನೆ ಅಂತ ಪ್ರೀತಿಯಿಂದ ಚೆನ್ನಾಗಿ ತಿನ್ಸ್ಬಿಟ್ನಮ್ಮ. ನಾನು ಹೋಗಿ ಬೆಚ್ಚಿಗೆ ಬಿಸಿನೀರು ಸ್ನಾನ ಮಾಡ್ಕೊಂಡ್ ಬರ್ತೀನಿ. ರಂಬಾ, ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ಏನ್ ಮಾವ? ನಾನು ನಿನ್ನೆ ಒಬ್ಬ ವ್ಯಕ್ತಿನ ಭೇಟಿ ಮಾಡಿದೆ. ಅವರು ತುಂಬಾ ಫೇಮಸ್ ಜ್ಯೋತಿಷಿ. ಅವನ್ ಸಿಕ್ಕಿದ್ದೆ ನಮ್ ಪುಣ್ಯ. ಕ್ಯಾಶುವಲ್ ಆಗಿ ನಮ್ ಬಗ್ಗೆ ಅವನ್ನ ಕೇಳದೆ ಪಟ್ಪಟ ಅಂತ ಎಲ್ಲ ಹೇಳೋದಕ್ಕೆ ಶುರು ಮಾಡ್ಬಿಟ್ಟ. ಅಪ್ಪನ 2ನೇ ಮದುವೆ ಬಗ್ಗೆ, ನನ್ನ ಬ್ರಹ್ಮಚಾರಿ ಜೀವನದ ಬಗ್ಗೆ, ನಿನ್ ಮದುವೆ ಬಗ್ಗೆ, ನಿನ್ ಗಂಡನ ಬಗ್ಗೆನೂ ಹೇಳದ್ನಮ್ಮ. ನನ್ ಗಂಡನ ಬಗ್ಗೆ ಏನ್ ಹೇಳ್ದ? ಆದಷ್ಟು ಬೇಗ ನಿನ್ ಗಂಡನ್ಗೆ ಒಂದು ಅದ್ಭುತವಾದ ಪ್ರಮೋಷನ್ ಸಿಗುತ್ತಂತಮ್ಮ. ಹೌದಾ? ಅಯ್ಯೋ ಕೃಷ್ಣ ಕೃಷ್ಣ. ಅವನು ಇನ್ನೂ ಒಂದು ವಿಷಯ ಹೇಳ್ದ. ನಿನಗೆ ಕೆಲವು ಸತ್ಯ ಗೊತ್ತಾಗಿ ತುಂಬಾ ದುಃಖ ಆಗುತ್ತಂತೆ. ನೋಡಮ್ಮ, ನೀನು ಅರ್ಜೆಂಟ್ ಆಗಿ ಒಂದು ಪೂಜೆ ಮಾಡ್ಬೇಕಮ್ಮ. ಎಲ್ಲ ನಿನ್ ಗಂಡನ ಒಳ್ಳೇದಕ್ಕೋಸ್ಕರನಮ್ಮ. ಗಂಡನ್ಗೋಸ್ಕರ ತಾನೇ ಪೂಜೆ ಮಾಡಿದ್ರಾಯ್ತು. ಮಾವ, ಏನಾದ್ರೂ ಕೆಟ್ಟದಾಗೋ ಸೂಚನೆ ಇದೆಯಾ? ನೀ ಹೆದರೋ ತರ ಜೀವಕ್ಕೇನು ಅಪಾಯ ಇಲ್ಲ. ಆದ್ರೂ ಬೆನ್ನು, ಹಣೆ, ಮೂಗು, ಕಪಾಳದ ಮೇಲೆ ಮಾರ್ಕ್ಸ್ ಬೀಳೋ ಚಾನ್ಸ್ ಇದೆಯಂತೆ. ನೀನ್ ಇದಕ್ಕೆಲ್ಲ ಅಳ್ಬೇಕಾಗಿಲ್ಲಮ್ಮ. ಆತರ ಚಾನ್ಸ್ ಇರುತ್ತೆ ಅಂದ್ರು ಅಷ್ಟೇ. ಪೂಜೆ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ. ಮಾವ, ಇವತ್ತೇ ಪೂಜೆ ಮಾಡ್ಬಿಡೋಣ ಮಾವ. ಅದೆಷ್ಟು ಖರ್ಚಾದ್ರೂ ಪರವಾಗಿಲ್ಲ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಣ್ಣ. ನೀನು ಟೆನ್ಸ್ ಆಗ್ಬೇಡ, ನಾನೆಲ್ಲ ಏರ್ಪಾಟು ಮಾಡಿದ್ದೀನಿ. ನಾಳೆನೇ ಪೂಜೆ. ಆದ್ರೆ ಒಂದು ಮುಖ್ಯವಾದ ವಿಷಯ, ಈ ಪೂಜೆ ನಡೆಯುವಾಗ ನಿನ್ ಗಂಡ ಇಲ್ಲಿ ಇರ್ಲೇಬೇಕು. 16 ಹಿರಿಯರ ಮುಂದೆ ಈ ಪೂಜೆ ನಡಿಬೇಕು. ನೆಂಟ್ರು, ಇಷ್ಟ್ರು, ಫ್ರೆಂಡ್ಸ್ ಎಲ್ರು ಬರ್ಲೇಬೇಕು. ಅರ್ಥ ಆಯ್ತಾ? ಅವ್ರು ಪೂಜೆ ಶುರು ಮಾಡಿದ್ರೆ ಕೊನೆವರೆಗೂ ಇರ್ಬೇಕಾ? ಅದು ಅವನ ಕೈಯಲ್ಲಿ ಆಗಲ್ಲ. ಅಟ್ಲೀಸ್ಟ್ ಕ್ಲೈಮ್ಯಾಕ್ಸ್ ಅಂದ್ರೆ ಮಹಾಮಂಗಳಾರತಿ ಸಮಯಕ್ಕೆ ಬಂದ್ರೆ ಸಾಕು. ಅದಕ್ಕೇನಂತೆ, ನಾನು ಅವ್ರ ಹತ್ರ ಈಗಲೇ ಹೋಗಿ ಹೇಳ್ತೀನಿ ರೀ. ನಾಳೆ ಪೂಜೆ ಇದೆ, ನೀವೆಲ್ಲೂ ಹೋಗೋ ಹಾಗಿಲ್ಲ. ನಾನು ಹೋಗ್ಲೇಬೇಕು, ಮೀಟಿಂಗ್ ಇದೆ. ಏನು ಬೇಡ, ನೀವ್ ಇಲ್ಲೇ ಇರ್ಬೇಕು. ನನಗ್ ನೀವು ಮುಖ್ಯ. ನಿಮಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಅದ್ರ ಬದುಕಿ. ಸರಿ, ನಾನು ಹೋಗಲ್ಲ ಬಿಡೆ, ಅಳ್ಬೇಡ ಅದಕ್ಕೆ. ಅಯ್ಯೋ, ಅಲ್ಲಿ ಓ, ಇದು ಪಡ್ಕೊಳ್ತೇನೆ ನಂಗೆ. ಹಲೋ, ನಾನ್ರಿ ರಂಬಾ. ಭಾಸ್ಕರ್. ಭಾಸ್ಕರ? ನಾನೇ, ಹೇಳು, ಏನ್ ವಿಷಯ? ನಾಳೆ ಪೂಜೆ ಇಟ್ಕೊಂಡಿದೀನಿ. ಮಹಾಮಂಗಳಾರತಿ ಟೈಮ್ಗೆ ನೀವು ಇಲ್ಲಿ ಇರ್ಲೇಬೇಕು. ನಾಳೆನಾ? ಎಷ್ಟು ಗಂಟೆಗೆ? ಓಕೆ ಓಕೆ, ಇರ್ತೀನಿ. ಪ್ರಾಮಿಸ್? ಏನ್ರಿ ಪ್ರಾಮಿಸ್ ಮಾಡೋಕ್ಕೂ ಇಷ್ಟ ಹೊತ್ತಾ? ಪ್ರಾಮಿಸ್. ಓಕೆ. ಯಾರಿಗ್ರಿ ಪ್ರಾಮಿಸ್ ಮಾಡ್ತಿದ್ರಿ? ನಮ್ಮ ಮ್ಯಾನೇಜರ್ ಕೀಪ್ಗೆ ನಾಳೆ ನಾಮಕರಣ ಅಂತೆ. ನಮ್ಮ ಮ್ಯಾನೇಜರ್ ಮಗಳಿಗೆ ನಾಳೆ ನಾಮಕರಣ ಅಂತೆ, ಅದಕ್ಕೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿ. ನಾಳೆ ಎಲ್ಲೂ ಹೋಗೋಲ್ಲ ಅಂತ ನನಗ್ ಪ್ರಾಮಿಸ್ ಮಾಡಿ. ಪ್ರಾಮಿಸ್. ಸರಿ, ಪ್ರಾಮಿಸ್.
ನೀನ್ ಯೋಚನೆ ಮಾಡ್ಬೇಡ, ಅವ್ನು ಹೋಗ್ತೀನಿ ಇದ್ರು ನಾನ್ ಬಿಡ್ಬೇಕಲ್ಲ. ಅಯ್ಯೋ ಈ ತರ ಬಿಗ್ಗೆಗೆ ಹಿಡ್ಕೊಂಡ್ಬಿಡ್ತೀನಿ. ಇನ್ನೇನು ಚಿಂತೆ ಮಾಡಬೇಡ, ಇದೆಲ್ಲ ಆದಷ್ಟು ಬೇಗ ಮುಗ್ದೋಗುತ್ತೆ. ಆಮೇಲೆ ನೀನ್ ಹೋಗ್ಬೋದು. ಅಂದ್ರೆ ನಿನ್ ಬಂದ್ ಕರ್ಕೊಂಡು ಹೋಗ್ತಾರೆ. ಯಾರು? ನಿಮ್ಮ ಮಾವ ಮ್ಯಾನೇಜರ್ ಮಗಳ ನಾಮಕರಣ ಅಲ್ವಾ, ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದೆ. ಅಲ್ಲಿ ಅವ್ರ ಹೆಸರಿಡ್ತಾರೆ, ನಿನಗೆ ನಂಬರ್ ಕೊಡ್ತಾರೆ. ಏನ? ಏನಿಲ್ಲ ಬಿಕ್ಲಿಕ್ಕೆ. ನಿಮ್ ಯಜಮಾನ್ರು ಬರ್ಲಿಲ್ವಾ? ಬರ್ತಿದ್ದಾರೆ. ಬನ್ನಿ ಬನ್ನಿ ಕೂತ್ಕೊಡಿ. ಎಲ್ಲಿ ಡಬಲ್ ರೋಲು? ಹಿಡ್ಕೊಂಡಿದ್ದೀನಿ ಬಿಗ್ಗಿಯಾಗಿ. ನೀನೇನು ಯೋಚನೆ ಮಾಡ್ಬೇಡ. ಪೂಜೆ ಪಾಡಕ್ ಪೂಜೆ ನಡೀಲಿ. ಪಾಂಡು ಸರ್ ಕ್ಲೋಸ್. ಕ್ಲೋಸಾ? ನೋಡಿ ಅಲ್ಲಿ ಓಪನ್ ಆಗೇ ಇದೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸ್ವಲ್ಪ ಆಚೆ ಬರ್ತೀರಾ? ಈ ಇಂಪಾರ್ಟೆಂಟ್ ಮ್ಯಾಟರ್. ನಾನು ಆಚೆ ಬಂದ್ಬಿಟ್ರೆ ಈಡಿಯಟ್ಟು ತಪ್ಪಿಸ್ಕೊಂಡ್ಬಿಡ್ತಾನೆ. ಈ ಈಡಿಯಟು ನನ್ಗೆ ಗೊತ್ತು. ನಿಮಗ್ ಗೊತ್ತಿರೋದಕ್ಕಿಂತ ಈಡಿಯಟ್ಟು ನನಗ್ ಚೆನ್ನಾಗಿ ಗೊತ್ತು. ಟೂಪಿಡ್ ತರ ಮಾತಾಡಬೇಡ. ಆ ಈಡಿಯಟು ನನ್ನ ವೈಫ್. ಏನಂದ್ರೆ? ಅವಳು ನನ್ನ ಹೆಂಡತಿ. ಸಾರಿ. ಸಾರಿ ಅಮ್ಮ, ಇದು ರಂಗನ್ ಕೈ ಅಂತ ತಪ್ಪು ತಿಳ್ಕೊಂಬಿಟ್ಟಿದೆ. ಸ್ವಲ್ಪ ಆಚೆ ಬನ್ನಿ. ಇಂಪಾರ್ಟೆಂಟ್ ಮ್ಯಾಟರು. ಆಮೇಲೆ ಬರ್ತೀನಿ. ನೋ ಪ್ರಾಬ್ಲಮ್. ಈ ಮನೇಲಿ ಪ್ರಶಾಂತವಾದ ಜಾಗ ಎಲ್ಲಿದೆ? ಜಪ್ಟಿದೆ. ರೈಟ್. ಸರ್ ನಿನ್ನೆಯಿಂದ ನಿಮ್ಮನ್ನು ಹುಡುಕ್ತಾ ಇದ್ದೀನಿ ಸರ್. ಸರ್, ಈ ಕತೆಗೆ ಒಂದು ಹೊಸ ಆಂಗಲ್ ಸಿಕ್ತು. ಏನ್ ಸರ್ ಇದು ಗೆಟಪ್? ಇದೆ ರಂಗನ್ ಗೆಟಪ್. ಹಾಗಾದ್ರೆ ಬಿಟ್ಲಾ? ಫೂಲ್ ತರ ಆಡಬೇಡ. ಮೊದಲು ಕತೆ ಬರೆಯೋದನ್ನ ಬಿಟ್ಟು ನಿನ್ನ ಹೆಂಡತಿನ ಸೇರ್ಕೋ. ಸರ್, ಅವಳು ನನ್ನ ದೊಡ್ಡ ರೌಡಿ ಮಾಡ್ಬೇಕು ಕೂತಾ ಇದ್ದಾಳೆ. ನಿಮ್ ತಲೆ ತೆಗಿದೆ, ನಾನು ಹೋಗಾಗಿಲ್ಲ. ನೀನು ನಿನ್ ತಲೆನು. ನೀನ್ ಹೆಂಡತಿ ನೀನ್ ರೌಡಿ ಮಾಡ್ಬೇಕು ಅಂತ ಹೇಳ್ತಾನೆ. ಹೌದು ಸರ್, ನಾನು ರೌಡಿ ಆದ್ರೆ ಪಟ್ಟೆ ಇಟ್ಟಿದ್ದಾಳೆ. ಹಾಗಾದ್ರೆ ಮೊದಲು ಹೋಗಿ ಅವಳಿಗೆ ನೀನ್ ರೌಡಿ ಆಗು. ಆಗ್ಬೇಕು ಅಂತ ಟ್ರೈ ಮಾಡ್ತಾನೆ ಇದ್ದೀನಿ. ನಾನು ಅದನ್ನ ಹೇಳ್ತಿರೋದು. ಮೊದಲು ನಿನ್ನ ಹೆಂಡತಿ ಮುಂದೆ ರೌಡಿದಮ್ ತೋರಿಸು. ಆಗ ಫಸ್ಟ್ ನೈಟು, ಸೆಕೆಂಡ್ ನೈಟು, ಲಾಸ್ಟ್ ನೈಟು ಎಲ್ಲ ಆಗುತ್ತೆ. ಲಾಸ್ಟ್ ನೈಟಾ ಸರ್? ಅದೇಂಗೆ ಸರ್? ಸರ್ ಸರ್ ಹೇಳ್ಬೇಡಿ ಸರ್. ಅಮ್ಮ ವಾಟ್ ಹ್ಯಾಪನ್? ನೀನು ಅಂದ್ಕೊಂಡು ACP ಹೆಂಡತಿ ಕೈ ಹಿಡ್ಕೊಂಬಿಟ್ಟೆ. ಅದಕ್ಕೆ ಬೇರೆಯವ್ರ ಹೆಂಡತಿ ಕೈ ಇಟ್ಕೊಂಡ್ರೆ ಹಿಂಗೆ ಆಗೋದು. ಎಲ್ಗ ಹೋಗ್ತಾ ಇದ್ಯಾ? ಪೂಜೆಗೆ. ಆಯ್ತಲ್ಲ, ನೀನ್ ಹಿಂಗೆ ಒಳಗೆ ಹೋದ್ರೆ ನಿನ್ ತಂಗಿ ಅಪ್ಸೆಟ್ ಆಗ್ತಾಳೆ.
ಬಟ್ಟೆ ಬದಲಾಯಿಸ್ಕೊಂಡು ಸ್ನಾನ ಮಾಡ್ಕೊಂಡು ಜೀವ ಇದ್ರೆ ಒಳಗ್ ಬಾ ಹೋಗು. ಹಿಂಗೆ 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 ಐ ನಾನು ಆಡ್ತಿರೋ ಈ ಆಟದಿಂದ ಬೇರೆಯವ್ರಿಗೆ ತೊಂದರೆ ಶುರುವಾಗಿದೆ. ಈ ಆಟಕ್ಕೆ ಫುಲ್ ಸ್ಟಾಪ್ ಹಾಕೋ ಸಮಯ ಬಂತು. ಎಕ್ಸ್ಕ್ಯೂಸ್ ಮೀ, ಮೇ ಐ ಹೆಲ್ಪ್ ಯು? ನನಗೊಂದು ಸೂಟ್ ಬೇಕು. ಓ ಶ್ಯೂರ್. ಸುರೇಶ್, Madam? ಸರ್ ಸೂಟ್ ತೋರಿಸಿ. ಎಸ್ ಮೇಡಮ್. ನಾನು ಆಲ್ರೆಡಿ ಒಂದು ಸೂಟ್ ನೋಡಿದ್ದೀನಿ. ಯಾವುದು? ಈ ಸೂಟಾ? ಇದೆ. ಇದಾ? ಇದು ಯಾಕೆ ಬೇರೆ ಯಾರು ತಗೊಂಡಿದ್ದಾರಾ? ಅದು ನಾನು ಬೇರೆ ತಗೋತೇನೆ ಬಿಡಿ. ಆದ್ರೂ ಇದು ತುಂಬಾ ಚೆನ್ನಾಗಿದೆ. ಗುಳ್ಳೆ ನರಿ ನನ್ ಮಗ, ಕಿರಿಕ್ ನನ್ ಮಗ. ಸರ್ ನಿಮ್ಮನ್ನ ಕೆಲಸ ಮಾಡ್ತೀನಿ ಅಂತ ಹೀಗೆಲ್ಲ ಬೈಬೇಡಿ ಸರ್. ತೆಪ್ಪಿರೋ, ನಿನ್ ಯಾವನೋ ಬೈದಿದ್ದು. ನಾಳೆ ನನ್ನ ಬರ್ತಡೆ. ಈ ಸೂಟ್ ಹಾಕೊಂಡು ಮೈಸೂರು ರೋಡಲ್ಲಿರೋ ನನ್ನ ಗೆಸ್ಟ್ ಹೌಸ್ ಡೋರ್ ನಂಬರ್ 66 ಅಲ್ಲಿ ಏಕಾಂಗಿಯಾಗಿ ಇರ್ಬೇಕು ಅನ್ಕೊಂಡೆ. ಈಗ ಈ ಸೂಟ್ ಇಲ್ಲದೆ ನನ್ನ ಬರ್ತಡೇ ಪೂರ್ತಿ ಆಗಲ್ಲ. ಕೊಡಲ್ವಾ? ಥ್ಯಾಂಕ್ ಯು. ಬರ್ಲಾ? ವೆಲ್ಕಮ್. ಇವ್ರೇನ್ ಮಾಡ್ತಾ ಇದಾರೆ ಇಲ್ಲಿ? ನೀವೇನಿಲ್ಲಿ? ಇವತ್ತು ಪೂಜೆ ಮಾಡ್ಬೇಕಾದ್ರೆ ಸಡನ್ ಆಗಿ ನೆನೆಸ್ಕೊಂಡೆ ಬಂದೆ. ಅದೇನ್ ಸಡನ್ ಆಗಿ ಇವತ್ತೇ ನಾನು ಯಾಪ್ಕ ಬಂದಿದ್ದಾ? ಅಲ್ಲ, ಇವತ್ತು ಕೃಷ್ಣ ನೋಡ್ಬೇಕಾದ್ರೆ ನೀನು ಅವತ್ತು ಹೇಳಿದ ಮಾತು ಜ್ಞಾಪಕಕ್ಕೆ ಬಂತು. ಇವತ್ತು ಗೋಕುಲಾಷ್ಟಮಿ ಬೇರೆ, ಅದಕ್ಕೆ ಆ ಸೂಟ್ ಹಾಕೊಳ್ಳೋಣ ಅಂತ ಬಂದೆ. ಸೂಟಾ? ಯಾಕೆ ಮಾರ್ಬಿಟ್ಟ? ಈಗ ತಾನೇ ಒಬ್ರು ತಗೊಂಡ್ ಹೋದ್ರು. ಈಗ ತಾನೇ ತಗೊಂಡೋದ್ರು, ದುಡ್ಡು ಕೊಟ್ಟು ವಾಪಸ್ ಅಂದ್ರೆ ಆಯ್ತು. ವಾಪಸ್ ಆಗಲ್ವಾ? ಸರಿ ಬೇಡ ಬಿಡು, ಅದೇ ತರ ಇನ್ನೊಂದು ಹೊಲ್ಸ್ಕೊಂಡ್ರೆ ಆಯ್ತು. ಬರ್ಲಾ? ರೀ, ಅಯ್ಯೋ, ದುಡ್ಡು ಕೊಟ್ಟು ಸೂಟ್ ವಾಪಸ್ ತರ್ತೀನಿ. ಅಯ್ಯೋ ಸರ್. ನಿನ್ಗೇನ್ ಕೆಲಸ? ಹೋಗು ಅಲ್ಲಿ. ಅಯ್ಯಯ್ಯೋ, ಸರ್ ಇದಕ್ಕೆ ಪ್ರೈಸ್ ಹಾಕಿಲ್ಲ, ಎಷ್ಟು ಹಾಕೋದು? ನಿನ್ ಇಷ್ಟ ಬಂದಷ್ಟು ಹಾಕೋ. ಅರ್ಜೆಂಟ್ ಅಲ್ಲಿ ಇದ್ರೆ ಸರ್ ಈ ಡ್ರೆಸ್ ಎಲ್ಲಿ ಇಡ್ಲಿ? ನಾನ್ ತಲೆ ಮೇಲೆ ಇಡು. ಅಯ್ಯೋ ಹೋಗಮ್ಮ. ನಾನು ಎಷ್ಟು ಕಾರ್ಡ್ ಬೇಡಿದ್ರು ಸೂಟ್ ಹಾಕೊಳ್ಳಲ್ಲ ಅಂತ ಹೇಳಿದ್ರು. ಆ ಕೃಷ್ಣ ಹಾಕೊಳ್ಳಲ್ವಂತೆ, ಅದಕ್ಕೆ ಇವರು ಹಾಕೊಳ್ಳಲ್ವಂತೆ. ಎಲ್ಲಿಂದ ಬಂದು ಈ ಕೃಷ್ಣ ನಮ್ಮಿಬ್ರು ಮಧ್ಯ. ಇವತ್ತು ಗೋಕುಲಾಷ್ಟಮಿ ಅಂತ ಇವತ್ತು ಹಾಕೋಬೇಕು ಅಂತ ಇವ್ರಿಗೆ ಅನಿಸ್ತಾ ಇದೆ. ಎಲ್ಲೋ ಆ ಕೃಷ್ಣನೇ ಬಂದು ಹೇಳಿರ್ಬೇಕು ಇವ್ರಿಗೆ. ಅಡ್ಡ ಬಂದು ಸಾಯ್ತಾರೆ. ನಾನು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಂಡು ಆಮೇಲೆ ಗಾಡಿ ತೆಗಿ. ನಿನ್ ಗಂಡ ಇದಾನಲ್ಲ, ಬನಿಯನ್ ಸಿಗುತ್ತೆ. ಹಾಕೊಂಡಿರೋ ಸಾಕು, ಹೋಗಯ್ಯ. ಅವನು ನಿನಗೆ ಮೋಸ ಮಾಡ್ತಾ ಇದ್ದಾನೆ. ಒಂದೇ ಟೈಮಲ್ಲಿ ನಿನಗೂ ಗಂಡ, ಇನ್ನೊಬ್ಳಿಗೂ ಗಂಡ. ಅಯ್ಯಯ್ಯೋ, ರಾಂಗ್ ಆಂಟಿ. ಮುದಿನ್ ಹೇಳ್ಬೇಕೆ? ರಾಜಾದಿರಾಜ, ರಾಜ ಮಾರ್ತಾಂಡ. ಸುಮ್ನಿರ. ಈ ಡಬಲ್ ಗೇಮ್ ಶುರು ಮಾಡಿ ಬಹಳ ದಿವಸ ಆಯ್ತು. ಮುಚ್ಚು ಬಾಯಿ ಅಂತ ಹೇಳದ್ನಲ್ಲೋ. ಅವನು ನಿನ್ನನ್ನ ಪ್ರೀತಿಸೋದಿಲ್ಲ ಚಿನ್ನ. ನಿಜವಾಗ್ಲೂ ನಾನು ನಿನ್ನನ್ನ ಪ್ರೀತಿಸ್ತೀನಿ. ಚಿಕ್ಕ ವಯಸ್ಸಿಂದ, ಅಂದ್ರೆ ನೀನು ಚಿಕ್ಕವಳಾದಾಗಿಂದ ನಾನು ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ. ಇವಾಗ್ಲೂ ಪ್ರೀತಿಸ್ತೀನಿ, ಮುಂದೇನು ಪ್ರೀತಿಸ್ತೀನಿ, ಯಾವಾಗ್ಲೂ ಪ್ರೀತಿಸ್ತೀನಿ ಚಿನ್ನ. ಅವನಿದಾನಲ್ಲ ಈಡಿಯಟ್ಟು, ಅವ್ನು ಯೂಸ್ಲೆಸ್. ಅವ್ನು ಬಿಟ್ಬಿಡು, ನನ್ನ ಹತ್ರ ಬಂದ್ಬಿಡು ಚಿನ್ನ. ನಾವು ಸುಂದರವಾಗಿ ಜೀವನ ಸಾಗಿಸೋಣ. ಪ್ರೇಮ ಲೋಕದಲ್ಲಿ ಕನಸು ಕಾಣ್ತಾ ತೇಲಾಡೋಣ. ಕೊನೆಯದಾಗಿ ಪ್ರೇಮ ಲೋಕದಲ್ಲಿ ಕನಸು ಕಾಣ್ತಾ ಹೇಳಿದ್ರಲ್ಲ, ರಿಪೀಟ್ ಮಾಡಿ. ತೇಲಾಡೋಣ ಅಂದೆ. ನೀನ್ ತೇಲಾಡಕ್ಕೆ ನನ್ನ ಎಂಟ್ರಿ ಆಗ್ಬೇಕಾ? ಅಯ್ಯೋ, ನಿಮ್ ಹೆಂಡ್ತಿನ ನಾನು ಅವನ ಹೆಂಡ್ತಿ ಅಂತ ಅನ್ಕೊಂಡೆ. ಅಂದ್ರೆ ನೀನ್ ಬೇರೆ ಹೆಂಡತಿ ಜೊತೆ ತೇಲಾಡ್ತೀಯಾ ಮಗನೇ? ಹಲೋ
ರಂಭಾ ರಂಗನ್ ನೋಡೋದಿಕ್ಕೆ ಮೈಸೂರು ರೋಡಲ್ಲಿ ಕೆಂಗೇರಿ ಹತ್ರ ಇರೋ 66 ಗೆಸ್ಟ್ ಹೌಸ್ ಹೋಗ್ತಾ ಇದ್ದಾಳೆ. ನಾವಿಬ್ರು ಅಲ್ಲಿಗೆ ಹೋಗ್ಬಿಟ್ರೆ ಆ ಕಿರಿಕ್ ನನ್ ಮಗ ನಮ್ ಕೈಗೆ ಸಿಕ್ಕಾಕೊಂಡ್ಬಿಡ್ತಾನೆ. ಸರಿ ಸರಿ. ಹಾಯ್, ಹಲೋ. ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ನೀವು ಬರ್ತೀರಾ ಅಂತ ನಂಗೆ ಗೊತ್ತಿತ್ತು, ಆದರೆ ಇವತ್ತೇ ಬರ್ತೀರಾ ಅಂತ ನಂಗೆ ಗೊತ್ತಿರಲಿಲ್ಲ. ಬನ್ನಿ ಮೇಲೆ. ಒಂದ್ ವಿಷಯ ಹೇಳೋಣ ಅಂತ ಬಂದೆ. ನನಗೆ ಗೊತ್ತು, ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಹೇಳಕ್ ಬಂದಿದ್ದೀರಾ. ಅಲ್ಲ, ಹ್ಞೂ ಹ್ಞೂ ಹಾಂ. ನಾಳೆ ನಾನು ಊರಲ್ಲಿರಲ್ಲ, ಅದಕ್ಕೆ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಅಡ್ವಾನ್ಸ್ ಥ್ಯಾಂಕ್ಸ್ ಕೂಡ. ಏನ್ ನೋಡ್ತಾ ಇದ್ದೀರಾ? ಆ ಸೂಟ್. ಸೂಟಾ? ತರ್ತೀನಿ ರೀ. ಹಲೋ, ಹೇಗಿದೆ? ಬ್ಯೂಟಿಫುಲ್, ಸುಂದರವಾಗಿದೆ. ಸುಂದರವಾಗಿರೋರು ಈ ಸುಂದರವಾಗಿರೋ ಕೈಗಳಿಂದ ಏನೇ ಮಾಡಿದ್ರು ಸುಂದರವಾಗಿರುತ್ತೆ. ಯಾಕಿದು? ಈ ದುಡ್ಡನ್ನ ವಾಪಸ್ ಕೊಟ್ಟು ಈ ಸೂಟ್ನ ಬರ್ತಡೇ ಗಿಫ್ಟ್ ಆಗಿ ಇಟ್ಕೊ ಅಂತ ಹೇಳಕ್ ಬಂದಿದ್ದೀರಾ? ಯೂಶುವಲ್ ಆಗಿ ನನ್ಗೆ ಯಾರೇ ಗಿಫ್ಟ್ ಕೊಟ್ರು ನಾನು ತಗೊಳ್ಳೋದಿಲ್ಲ. ಆದ್ರೆ ನೀವು ಕೊಡ್ಬೇಕಾದ್ರೆ ನಾನು ಹೇಗೆ ಬೇಡ ಅನ್ಲಿ? ಈ ದುಡ್ಡನ್ನ ಆ ಸೂಟ್ ಹೊಳ್ದವನ್ಗೆ ಕೊಟ್ಬಿಡಿ, ಸ್ವೀಟ್ಸ್ ತಿನ್ಲಿ. ಸೆಕೆ ಆಗ್ತಿದ್ಯಾ? ಎ ಸಿ ಹಾಕ್ಲಾ? ನೋನು, ನನಗೆ ಈ ಎ ಸಿ ಫ್ಯಾನ್ ಅಂದರೆ ತುಂಬ ಅಲರ್ಜಿ. ಬಟ್ ಓಕೆ, ನಿಮಗೆ ಸೆಕೆ ಆಗ್ತಿದೆಯಾ? ಅದು ಈ ಕೋಟಲ್ಲಿ ಜಾಸ್ತಿ ಸೆಕೆ ಆಗುತ್ತೆ. ಬೇಕಾದರೆ ಈ ಕೋಟ್ ತೆಗೆದ್ಬಿಡಿ, ನಾನೇನು ಅಂದ್ಕೊಳ್ಳಲ್ಲ. ಅಪ್ಪ, ಕೋಟೇನೋ ಸಿಕ್ಬಿಡ್ತು, ಇನ್ನು ಪ್ಯಾಂಟು. ನೀವು ಬೇಕಾದ್ರೆ ಕೋಟ್ ತೆಗೆದ್ಬಿಡಿ, ನಾನೇ ಅನ್ಕೊಳ್ಳೋದಿಲ್ಲ. ಹೆಲ್ಪ್ ಮಾಡ್ಲಾ? ಅಯ್ಯೋ, ನನ್ನ ಕೋಟೆ ಹೋಗ್ಬಿಡ್ತೆ. ಅಯ್ಯೋ, ಬ್ಯಾಗು ಹೋಯ್ತಲ್ಲ. ಇದನ್ನು ಬೇಕಾದ್ರೆ ಬಿಚ್ಚಾಕ್ಬಿಡಿ, ನನಗೂ ಎ ಸಿ ಫ್ಯಾನ್ ಅಂದ್ರೆ ಅಲರ್ಜಿ. ಏನಾಗಲ್ಲ, ಬನ್ನಿ ಬನ್ನಿ ಬನ್ನಿ. ಓಕೆ. ಅರೆ, ಈಗ ಅರ್ಧಕ್ಕೆ ಬಿಟ್ಟೋದ್ರೆ ಹೆಂಗೆ? ಅಯ್ಯೋ ಕೃಷ್ಣ, ಇದು ಮಹಾ ಪಾಪ. ನನಗೊಬ್ಬ ಗಂಡ ಇದ್ದಾನೆ. ಅದಕ್ಕೆ ನನಗೊಬ್ಳು ಹೆಂಡತಿ ಇದ್ದಾಳೆ. ಲೆಕ್ಕ ಸರೋಯ್ತು, ಬಾ. ಅಯ್ಯೋ, ನನ್ನ ಮುಟ್ಬೇಡಿ ಪ್ಲೀಸ್. ಅಯ್ಯೋ, ನಾನು ಮುಟ್ಲೇಬೇಕು. ನಾನು ಎಕ್ಸೈಟ್ ಆಗೋದೇ ಅವಲ್ಲ ಒಂದ್ಸಲ. ನನ್ನ ಹೆಂಡತಿ ಜೊತೆ ಇದ್ರೂ ಆಗೋದಿಲ್ಲ. ನೀನು ಒಪ್ಕೊಳ್ಳೇಬೇಕು. ಅಯ್ಯೋ ಇಲ್ಲ. ರಂಭಾ ಒಳಗಡೆ ಇದ್ರೆ ಕಾರ್ ಎಲ್ಲಿ? ಕಾರು ಒಳಗಡೆ ಹೋಗಿರ್ಬೇಕು. ಏಯ್, ಹುಚ್ಚುಚ್ಚ ಮಾತಾಡಬೇಡ ನೀನು. ಹುಚ್ಚುಚ್ಚಾಗಿ ಮಾತಾಡ್ತಾರೆ, ನಾನಲ್ಲ ನೀನು. ಈ ತರ ಜಾಗಕ್ಕೆ ಕಾರ್ನಲ್ಲಿ ಯಾಕೆ ಬರ್ತಾರ ಅವರು? ತಿರ್ಗಾ ಈ ತರ ಜಾಗ ಅಂತೀಯಲ್ಲಯ್ಯ? ಯಾವ ತರ ಜಾಗ ಇದು? ಹಲೋ, ಪೊಲೀಸ್ ಕಮಿಷನರಾ? ಏ, ಯಾರೋ ಹುಡುಗಿ ಬರ್ತಾರೆ. ಅಯ್ಯೋ, ಅವ್ರು ನಮ್ಮ ಹುಡುಗಿರಲ್ಲ. ಆ ಕಳ್ಳನ ಮಗನಿಗೆ ಇಬ್ಬರೇನ್ರು ಸಾಲದು ಅಂತ ಇನ್ನಿಬ್ರು ಹುಡುಗಿನ ಕರ್ಕೊಂಡು ಹೋಗ್ತಾವನೆ. ಬಾ ಒಳಗಡೆ ಹೋಗೋಣ. ಈಗ್ಲಾ? ಅವನ್ ಈಗ ತಾನೇ ಶುರು ಮಾಡ್ಕೊಂಡಿರ್ತಾನೆ. ನಾವು ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ, ಸ್ವಲ್ಪ ಹೊತ್ತಾಗ್ಲಿ. ನಾನ್ಸೆನ್ಸ್. ಒಳ್ಳೆ ಚಾನ್ಸ್ ಅಲ್ವೇನೋ? ಒಟ್ಟಿಗೆ ಸಿಗ್ತಾರೆ, ಒಟ್ಟಿಗೆ ಇಡ್ಬಿಡ್ಬೋದಲ್ವಾ ದಡ್ಡ. ನೀನ್ ಹೋಗು, ಬೇಗ ಬಂದ್ಬಿಡು. ನೀನ್ ಹೋಗು. ನಿನ್ ಬಾಯಲ್ಲಿ ಇಂಗ್ಲಿಷ್ ಕಲಿಸ್ಬೇಡ್ವಾ?
ಹಲೋ ಹಲೋ ಇಂಗ್ಲಿಷ್ ಬೇಡ. ಈ ಕಡೆನೇ ಹೋಗ್ತಾ ಇದ್ದೆ, ಹಾಗೆ ಸುಮ್ನೆ ಆಜಲ್ ಆಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಧಾರಾಳವಾಗಿ ನೋಡಿ ಸರ್. ಈ ಒಳಗಡೆ ಎಲ್ಲ ನೋಡ್ಬಿಡ್ತೀನಿ ಜೋರ್ ಹಾಕಲ್ಲ. ಬೇಗ ಬಾ. ವಾವ್, ಬ್ಯೂಟಿಫುಲ್ ಪ್ಲೇಸ್. ಇಲ್ಲೊಂದು ಡೋರ್ ಇದೆ, ಇಲ್ಲೇನಿದೆ? ಕಿಚನ್ ಸರ್, ಅದು ಬಾತ್ರೂಮ್ ಸರ್. Yes, sir. ಆದ್ರೆ ಅಲ್ಲಿ ವಾಟರ್ ಲೀಕೇಜ್ ಆಗುತ್ತೆ, ವಾಸನೆ ಬೇರೆ. ಇಲ್ಲಿ ಇನ್ನೊಂದಿದೆ ಸರ್, ನಿಮ್ ಸೈಜ್ ಇಂದು ನೀವ್ ಅಲ್ಲಿ ಹೋಗ್ಬೋದು. ನನ್ ಆಯ್ತು. ಬಾತ್ರೂಮು ನೋಡಿದೆ, ಈ ಕೆಜು ನೋಡಿದೆ. ಸರ್ ಪ್ಲೀಸ್ ಸರ್, ನಮ್ಮ ನಂಬಿ ಸರ್, ಇದೆಲ್ಲ ರಂಗನ ಕೆಲಸ ಸರ್. ಹೌದು ಸರ್, ಆ ಪಾಂಡುದ ಈ ಟ್ರಿಕ್ ಎಲ್ಲ. ಇವನ್ ನೋಡಿದ್ರೆ ರಂಗ ಅಂತಾನೆ, ನಿನ್ ನೋಡಿದ್ರೆ ಪಾಂಡು ಅಂತೀಯ. ಇದ್ರಲ್ಲಿ ಯಾವ ಸತ್ಯ? ಎರಡು ಸತ್ಯ ಸರ್, ಇಬ್ರು ಒಬ್ಬನೇ ಸರ್. ಹ್ಞೂ ಸರ್, ಅದನ್ನ ಪ್ರೂವ್ ಮಾಡಕ್ಕಂತ ನಾವಿಲ್ಲಿ ಬಂದಿರೋದು. ಒಳ್ಳೆ ಕಿಲಾಡಿಗಳು ಕಣ್ರಯ್ಯ. ಅದನ್ನ ಮಾಡಕ್ಕೋಸ್ಕರನೇ ಬೇಗ ಮಾಡ್ಕೊ ಆದ್ರ